ಈ ಕೋಪವ ತಾಳೆನು ಮಾತಾಡೋ ದಾರಿಯ ಕಾಣೆನು ಓದಮ್ಮು ಕೆಂಗಣ್ಣಿನಿಂದ ಕಿಕ್ಕರಿಸಬೇಡ. ಈಗ ಆ ಶಕ್ತಿ ನನ್ನಲ್ಲಿಲ್ಲ. ಲೇ ದಮ್ಮು, ನೀನ್ ಇಷ್ಟು ಕೋಪ ಮಾಡ್ಕೊಂಡು ನಿನ್ BP ರೈಸ್ ಆಗಿ ನಿನ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರೇ ಗತಿ? ಲೇ, ನನ್ಗಿರೋಳು ನಿನ್ನೊಬ್ಳೆ ಕಣೆ ಧರ್ಮಪತ್ನಿ. ಬೇಡ ಪ್ರಾಣಿ, ನಿಮ್ ಕೆಟ್ಟ ಕೆಟ್ಟ ಜೋಕ್ಸ್ಗಳನ್ನ ಕೇಳಿ ನಗೋಷ್ಟು ಪೇಷನ್ಸ್ ನನ್ನ ಹತ್ರ ಇಲ್ಲ. ಕೈಗೇನ್ ಸಿಗುತ್ತೋ ಅದನ್ನ ತಗೊಂಡು ಬುರುಡೆ ಹೊಡೆದು ಹಾಕ್ಬಿಡ್ತೀನಿ ಅಷ್ಟೇ. ಮಾಡೋಳೆ ನೀನು. ಗಾಟ್ ಇಟ್ ಮೌನಂ ಸ್ಮಾರ್ಟ್ ಪೀಪಲ್ ಲಕ್ಷಣಂ. ಮಾಮ್, ವಾಟ್ ಇಸ್ ರಾಂಗ್ ವಿತ್ ಯು? ನೀವಿಷ್ಟು ಓವರ್ ಆಕ್ಟ್ ಮಾಡೋದಕ್ಕೆ ನೆಸೆಸಿಟಿನೇ ಇಲ್ಲ. ನೀವು ಹೀಗೆ ಆಡ್ತಾ ಇದ್ರೆ ಮಾಯಾ ಆಗ್ಲಿ ದುರ್ಗ ಆಗ್ಲಿ ಯಾರಿಗೂ ಪ್ರಾಬ್ಲಮ್ ಅನ್ಸಲ್ಲ. ಎಲ್ಲರೂ ನಿಮ್ಮನ್ನೇ ಮೇನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿನಗಿದೆಲ್ಲ ಅರ್ಥ ಆಗಲ್ಲ ತರುಣ್. ನೀನ್ ಸುಮ್ಮನೆ ಇದ್ಬಿಡು, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಮಾಮ್, ಹಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಲ್ರ ತಲೆಯಲ್ಲೂ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಒಂದ್ಸಲಿ ರಿಜಿಸ್ಟರ್ ಆದ್ರೆ ಎಲ್ರ ಕಣ್ಣಲ್ಲೂ ನೀವೇ ವಿಲನ್ ಆಗ್ತೀರಾ. ನಾನು ಹೇಳಿದನ್ನ ಸರಿಯಾಗಿ ಥಿಂಕ್ ಮಾಡಿ, ಕೇರ್ಫುಲ್ ಆಗಿರಿ. ದಮ್ಮುನ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಇರೋ ಈ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ಅವಳ ಪುತ್ರ ರತ್ನ. ಎಷ್ಟೇ ಅಂದ್ರು ಇದೇ ಅಮ್ಮನ ಮಗ ಅಲ್ವಾ? ಮತ್ತೆ ಶುರು ಮಾಡಿದ್ಯಾ? ಇಷ್ಟು ದಿನ ದೇವಿ ದೇವಿ ಅಂದಿದ್ದಾಯ್ತು, ಇವಾಗ ದೆವ್ವದ ಜಪಾನ? ಹೇಳ್ತೀನಿ ನಾನು ಸುಮ್ಮನೆ ನಿಂತಿದ್ದೆ. ನಿಂಗೆ ದೆವ್ವ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ. ಅಯ್ಯೋ, ದೆವ್ವ ಕಾಣಿಸ್ತಿದ್ಯಾ? ನಂಗೆ ಭಯ ಆಗ್ತಿದೆಯಲ್ಲಪ್ಪ. ಬಾಸು, ದೆವ್ವ ಎಲ್ಲಿ ನಿಂತಿದೆ ಬಾಸು? ನಾನು ಹಿಡ್ಕೊಂಡು ನಿಂತಿದ್ಯಲ್ಲ. ಬಾಸು, ಅದು ದೆವ್ವ. ದುರ್ಗಾ, ಈ ಜಗತ್ತಲ್ಲಿ ಅಕಸ್ಮಾತ್ ದೆವ್ವಗಳು ಅಂತ ಇದ್ರೆ ನೀವು ಡೋಗ್ರಿ, ನಿಮಗದು ಏನೂ ಮಾಡಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅದು ಮನುಷ್ಯಗೆ ಮಾತ್ರ ತೊಂದರೆ ಮಾಡೋದು. ನೀನು ಆ ದೆವ್ವಗಳು ಲೀಡ್ ಅಲ್ವಾ? ಆ ದೆವ್ವಗಳು ನಿನಗೆ ಹೆದರ್ಕೊಳ್ತವೆ ಹೊರತು ನಿನ್ನ ಹೆದರ್ಸಲ್ಲ. ನೋಡಿ ಬಾಸು, ನನಗಿಲ್ಲಿ ಭಯ ಆಗ್ತಿದ್ರೆ ನಿಮ್ಗೆ ತಮಾಷೆನಾ? ಆಯ್ತಮ್ಮ, ನಾನೇನು ತಮಾಷೆ ಮಾಡಲ್ಲ. ಸರಿ, ಹಾಗಾದ್ರೆ ದೆವ್ವ ತೋರ್ಸು, ಎಲ್ಲಿದೆ ನೋಡೋಣ. ಇವತ್ತು ನಾನು ನೋಡೇ ಬಿಡ್ತೀನಿ. ಬಾಸು, ನಾನು ಸುಮ್ಮನೆ ನಿಂತ್ಕೊಂಡಿದ್ನ, ಸುರ್ರ ಅಂತ ಗಾಳಿ ಬಂದ್ಬಿಡ್ತು. ಅದಕ್ಕೆ ದೆವ್ವ ಅನ್ಕೊಂಡು ನೋಡ್ ಬಂದ್ಬಿಟ್ಟೆ. ಬಾಸು, ಈ ಪಿಕ್ಚರ್ ಅಲ್ಲಿ ಜೋರಾಗಿ ಗಾಳಿ ಬಂದ್ರೆ ದೆವ್ವ ಬಂತು ಅಂತ ತಾನೇ ಅರ್ಥ. ಯಾಕೆ ನೀವು ಪಿಕ್ಚರ್ ನೋಡಿಲ್ವಾ? ಗಾಳಿ ಬಂದ್ರೆ ದೆವ್ವನ? ನೋಡ್ ದುರ್ಗಾ, ನೀನು ಹೀಗೆ ಆಡ್ತಾ ಇದ್ರೆ ಲಾಜಿಕ್ ಸೂಸೈಡ್ ಮಾಡ್ಕೊಂಡು ದೆವ್ವ ಆಗುತ್ತೆ ಅಷ್ಟೇ. ನೋಡಿ ಬಾಸು, ನಾನು ತುಂಬಾ ಧೈರ್ಯವಂತೆ. ನಾನು ಬೇರೆ ಯಾವ ವಿಷಯದಲ್ಲೂ ಹೆದರ್ಕೊಳ್ಳಲ್ಲ. ಏನೋ ನಮ್ಮ ಹಳ್ಳಿಲಿ ಈ ದೆವ್ವದ ಕಥೆಗಳನ್ನ ನಾನು ತುಂಬಾ ಕೇಳ್ಬಿಟ್ಟಿದ್ದೀನಿ. ಅದಕ್ಕೆ ಇಷ್ಟು ಭಯ ಅಷ್ಟೇನೆ. ಹಾಗಂತ ನೀವು ಆಡ್ಕೊಂಡು ನಗೋ ಅವಶ್ಯಕತೆ ಏನೂ ಇಲ್ಲ. ಇವಾಗ ನೀನ್ ನನ್ನ ನಂಬಲ್ಲ ಅಲ್ವಾ? ಇರ್ಲಿ, ಒಂದಲ್ಲ ಒಂದಿನ ನಿಮ್ಗೂ ದೆವ್ವ ಕಾಣಿಸ್ಬೇಕು. ನೀವು ಹೆದರ್ಕೊಳ್ಳಿ. ಅವತ್ತು ನಾನು ಬಂದು ಇವಾಗ ನೀನ್ ನನಗೆ ಹೇಳಿದ್ರಲ್ಲ, ಅದನ್ನೆಲ್ಲ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ನಾನು ನಿಮಗೆ ಹೇಳ್ತೀನಿ, ನೋಡ್ತೀರಿ. ಏನ್ ಮಾಡ್ಲಿ, ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲ ಆಗ್ತಿರೋದೇ ಒಂದು. ಇಲ್ಲಿ ದುರ್ಗಾನು ಖುಷಿಯಾಗಿಲ್ಲ, ನೀವಿಬ್ರು ಖುಷಿಯಾಗಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಬೇರೆ ಯಾರು ನನ್ನ ನಂಬದೇ ಇರ್ಬೋದು, ಆದರೆ ನೀನು ನನ್ನ ನಂಬ್ತೀಯ ಅಲ್ವಾ? ಮಾಯಾನಾಗ್ಲಿ ದುರ್ಗಾನಾಗ್ಲಿ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನಗೆ
ನನಗೆ ಬೇರೆ ಯಾರ ಜೊತೆನೂ ನನ್ನ ಬದುಕನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನನಗಾಗಲ್ಲ. ಶರತ್, ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಂತ ನಾನು ಖುಷಿ ಪಡ್ಲು, ಅಥವಾ ನಿಮ್ಮಿಬ್ರಿಗೂ ನನ್ನ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ನಿಮ್ಮಿಬ್ರಿಗೂ ಮೂವ್ ಆನ್ ಆಗಕ್ಕೆ ಆಗ್ತಿಲ್ವೋ ಅಂತ ಬೇಜಾರು ಮಾಡ್ಕೊಳ್ಳೋ ಗೊತ್ತಾಗ್ತಿಲ್ಲ. ಎಲ್ಲರೂ ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ನಾನು ಏನು ಮಾಡಲಿ? ಎಲ್ಲರ ಮುಂದೆ ನಾನು ಏನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂಥ ಕಷ್ಟದ ಪರಿಸ್ಥಿತಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಐ ಬಿಕಮ್ ಸೋ ಹೆಲ್ಪ್ಲೆಸ್. ನೋಡಿ ಶರತ್, ದುರ್ಗಾ ತುಂಬಾ ಒಳ್ಳೆ ಹುಡುಗಿ. ಬಹುಶಃ ಅವಳು ನನ್ನ ತಂಗಿ ಅಂತ ನಿಮಗೆ ಗೊತ್ತಾದ ಮೇಲೆ ನೀವು ಅವಳನ್ನ ನೋಡೋ ಭಾವನೆ ಬದಲಾಗ್ಬೋದು. ಅವಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಶರತ್. ಮದುವೆ ಹೇಗೋ ಗೊತ್ತಿಲ್ಲದೆ ಆಗೋಯ್ತು. ಹಾಗಂತ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗು ಅಂದ್ರೆ ಖಂಡಿತ ನನ್ನ ಕೈಲಾಗಲ್ಲ. ಇದರಿಂದ ದುರ್ಗಾ ಲೈಫ್ ಹಾಳಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ತನ್ನ ಗಂಡ ಮದುವೆ ಅಂತ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆ ಥರ ದುರ್ಗಂಗೂ ಇರಬಹುದು. ಅದನ್ನೆಲ್ಲ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹೌದು ಶರತ್, ನಾಶ ಮಾಡಬಾರ್ದು ಕೂಡ. ನೀವು ದುರ್ಗಾನ ಒಪ್ಕೊಂಡ್ರೆ ಹೋಗ್ತಾ ಹೋಗ್ತಾ ಅವಳು ಕೂಡ ಒಪ್ಕೋತಾಳೆ. ನಾವು 3 ಜನ ಮೊದಲು ಹೇಗಿದ್ವೋ ನೀವು 3 ಜನ ಕೂಡ ಹಾಗೆ ಇರ್ಬೋದು ಶರತ್. ಪ್ಲೀಸ್, ಒಂದು ಸ್ವೀಟ್ ಫ್ಯಾಮಿಲಿ ತರ. ಇಲ್ಲ, ನಾನೇನು ಸುಮ್ಮನೆ ಕೊರೋದಕ್ಕಾಗಲ್ಲ. ಇದಕ್ಕೊಂದು ಪರಿಹಾರ ಕಂಡು ಹಿಡಿಯಲೇಬೇಕು. ಇದಕ್ಕೆಲ್ಲ ಪರಿಹಾರ ಇರೋದು ಒಂದೇ ಒಂದು ಶರತ್, ಅದು ತಾಳ್ಮೆ. ಸ್ವಲ್ಪ ಟೈಮ್ ಕೊಡಿ. ಕೊಳಕ್ಕೆ ಕಲ್ಲು ಎಸ್ದಾಗ ನೀರು ಕದಲಬಹುದು. ಹಾಗಂತ ಅದನ್ನ ಹಾಗೆ ಸ್ವಲ್ಪ ಹೊತ್ತು ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ಮೊದಲಿನ ತರ ಬ್ಯಾಲೆನ್ಸ್ ಆಗತ್ತೆ. ಇದು ಅದೇ ತರ ಶರತ್, ಸ್ವಲ್ಪ ಟೈಮ್ ಕೊಡಿ. ಎಸ್, ಐ ನೋ ವಾಟ್ ಟು ಡು.